ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಕಂಪ್ಯಾರಿಸನ್ ವಿಡಿಯೋ. ಸೊ ಐ ನೋ ನೀವು ಯಾವ ಕಂಪ್ಯಾರಿಸನ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ದಟ್ ಈಸ್ ಬಿಟ್ವೀನ್ ದ ಗೊರಿಲ್ಲಾ 450 ಹಾಗೂ ಸ್ಪೀಡ್ 400. ಬಟ್ ಇವತ್ತು ನಾನು ಕಂಪ್ಯಾರಿಸನ್ ಮಾಡ್ತಾ ಇರೋದು ಸ್ಪೀಡ್ 400 ಜೊತೆ ಅಲ್ಲ, ಅದರ ಅಣ್ಣ ಸ್ಕ್ರಾಮ್ಬ್ಲರ್ 400 ಜೊತೆ. ಎಸ್, ದ ಮೇನ್ ರೀಸನ್ ಈ ಕಂಪ್ಯಾರಿಸನ್ ಮಾಡಬೇಕಾಗ್ತಾ ಇರೋದು ಬಂದು ಏನಕ್ಕೆ ಅಂದರೆ ದ ಪ್ರೈಸ್ ಬಂದ್ಬಿಟ್ಟು ಇಟ್ ಈಸ್ ವೆರಿ ವೆರಿ ಕ್ಲೋಸ್. ಎಸ್ಪೆಷಲಿ ಇವಾಗ ಈ ಮಂತಲ್ಲಿ, ಬಿಕಾಸ್ ಈ ಮಂತಲ್ಲಿ ಒಂದು ನಿಮ್ಗೆ ಗೊತ್ತು ಗೊರಿಲ್ಲಾ 450ಗೆ ಲಾಂಚ್ ಪ್ರೈಸ್ ಆಫರ್ ಇದೆ. ಬಟ್ ಐ ಥಿಂಕ್ ಆ ಆಫರ್ ಬಂದು ಮೇ ಬಿ ಈ ಮಂತು ನೆಕ್ಸ್ಟ್ ಮಂತು ಇರ್ಬೋದು, ಆರ್ ಮೇ ಬಿ ಫ್ಯೂ ಮಂತ್ಸ್ ಇರುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಸ್ಕ್ರಾಮ್ಬ್ಲರ್ 400Xಗೆ ನಿಮಗೆ ಇವಾಗ ಆ್ಯಂಡ್ ಸ್ಪೀಡ್ 400ಗೆ ಆ್ಯನಿವರ್ಸರಿ ಆಫರ್ ನಡೀತಾ ಇದೆ ಟ್ರಯಂಫ್ ಅವರಿಂದ. ಸೊ ಎಸ್, ಅವ್ರದ್ದು ಲಾಸ್ಟ್ ಮಂತ್ ಏನು ಆಫರ್ ಇದೋ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ಮಂತು. ಸೊ ದ್ಯಾಟ್ ಈಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಲಾಟ್ ಆಫ್ ಅವರ್ ಮೋಟರ್ ಸೈಕಲ್ ಎಂಥೂಸಿಯಾಸ್ಟು ಆ್ಯಂಡ್ ಓನರ್ಸು. ಸೊ ಅವ್ರಿಗೆ ಡೆಫಿನೆಟ್ಲಿ ಇಟ್ಸ್ ಅ ಗ್ರೇಟ್ ಟೈಮ್ ಟು ಬೈ ಸ್ಕ್ರಾಮ್ಬ್ಲರ್ ಆರ್ ಸ್ಪೀಡ್ 400. ಸೊ ಆಬ್ವಿಯಸ್ಲಿ ಆ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾನು ಬೈಯಿಂಗ್ ಡಿಸಿಷನ್ನ ಹೆಲ್ಪ್ ಮಾಡೋಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇರೋದು, ನಾಟ್ ಫಾರ್ ಟೈಮ್ ಪಾಸ್ ಕಂಪ್ಯಾರಿಸನ್ನು. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಪೀಪಲ್ ಆರ್ ಕನ್ಸಿಡರಿಂಗ್ ನಾನು ಸ್ಪೀಡ್ 400 ತೊಗೊಳ್ಳೋ ಇಲ್ಲ ಗೊರಿಲ್ಲಾ ತೊಗೊಳ್ಳೋ. ಬೇಸಿಕಲಿ ಗೊರಿಲ್ಲಾ ತೊಗೊಳ್ಳೋ ಅಂತ ಹೇಳೋದಕ್ಕಿಂತ ನಾನು ಸ್ಪೀಡ್ ಆರ್ ಸ್ಕ್ರಾಮ್ಬ್ಲರ್ನ ತೊಗೊಳ್ಳದೆ ವೇಟ್ ಮಾಡಿ ಆಮೇಲೆ ನಾನು ಗೊರಿಲ್ಲಾ ತೊಗೊಳ್ಳೋ ಅಂತ ಬೇಸಿಕಲಿ ಆ ಮೈಂಡ್ ಇರೋದು. ಬಿಕಾಸ್ ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಬೈ ದಿಸ್ ಟು ವೆಹಿಕಲ್ಸ್ ನಾವು, ಐ ಆಮ್ ನಾಟ್ ಸೇಯಿಂಗ್ ನೀವು ಆಮೇಲೆ ಬೈ ಮಾಡೋಕ್ಕಾಗಲ್ಲ ಅಂತ. ದೇರ್ ಈಸ್ ಲೆಸ್ ಚಾನ್ಸಸ್ ಆಫ್ ಯು ಬೈಯಿಂಗ್ ಬಿಕಾಸ್ ಆಫ್ ದ ಪ್ರೈಸ್ ಹೈ ಆಗುತ್ತೆ. 10,000 ಡಿಫ್ರೆನ್ಸ್ ಇದ್ರೂ ನಿಮ್ಗೆ ಇವಾಗ ಸದ್ಯಕ್ಕೆ ನೀವು ನೋಡಿದ್ರೆ ಆನ್ ರೋಡು ಸ್ಪೀಡ್ 400 ಅರೌಂಡ್ 2.9 lakhs ಇದೆ, ಆ್ಯಂಡ್ ಸ್ಕ್ರಾಮ್ಬ್ಲರ್ 400X ಅರೌಂಡ್ 3.38 lakhs ಇದೆ ಕರ್ನಾಟಕದಲ್ಲಿ ನಾನು ನೋಡಿದ್ರೆ. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ನಿಮಗೆ ಬೈ ಮಾಡೋಕ್ಕೆ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ. ಎನಿವೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸ್ಪೀಡ್ 400 ಬಗ್ಗೆ ನಾನು ಇನ್ನೊಂದು ಯಾವುದೋ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ, ವಿಚ್ ಇಸ್ ಅ ಬೆಟರ್ ದೆನ್ ವಿಚ್ ಅಂತ. ಕ್ಲಿಯರ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಡ್ತೀನಿ, ಈವನ್ ಬಿಫೋರ್ ದಟ್ ಕಂಪ್ಯಾರಿಸನ್ ಮಾಡೋ ಮೊದಲು. ಗೊರಿಲ್ಲಾ ಲುಕ್ಸ್ ಟು ಬಿ ಅ ಫಾರ್ ಬೆಟರ್ ವೆಹಿಕಲ್ ದ್ಯಾನ್ ಸ್ಪೀಡ್ 400 ಟು ಬಿ ಆನೆಸ್ಟ್, ನನ್ನ ಒಪಿನಿಯನಲ್ಲಿ. ಬಟ್ ಸ್ಟಿಲ್ ದ ಪ್ರೈಸ್ ಡಿಫರೆನ್ಸ್ ಈಸ್ 30,000 ಅಲ್ಲಿ. ನಿಮಗೆ ಮಿಡ್ ವೇರಿಯಂಟ್ ಆಫ್ ನೀವು ಗೊರಿಲ್ಲಾ 450 ನೋಡಿದ್ರೆ ಅರೌಂಡ್ 3,20,000 ಇದೆ. ಸೊ ಅರೌಂಡ್ 30,000 ಡಿಫರೆನ್ಸ್ ಇದೆ ನಿಮಗೆ. ಸೊ ದಟ್ ಈಸ್ ಅ ಹ್ಯೂಜ್ ಡಿಫರೆನ್ಸ್ ಟು ಗೆಟ್ ಅ ವೆಹಿಕಲ್. ಸೊ ಎನಿವೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪೇರ್ ಮಾಡ್ತೀನಿ. ಇವಾಗ ಸ್ಕ್ರಾಮ್ಬ್ಲರ್ ಕಡೆ ಮಾಡೋಣ, ವಿಚ್ ಈಸ್ ಅರೌಂಡ್ 18,000 ಡಿಫರೆನ್ಸ್ ಅಷ್ಟೇ ಇದೆ. ಸೊ ಸ್ಕ್ರಾಮ್ಬ್ಲರ್ ಇನ್ನೂ ಜಾಸ್ತಿ ಕ್ಲೋಸ್ ಇದೆ ಟು ಗೊರಿಲ್ಲಾ 450. ಅದಕ್ಕೆ ಪೀಪಲ್ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ವೆದರ್ ಐ ಬೈ ಅ ಮಚ್ ಕೇಪಬಲ್ ಬೈಕ್ ಆರ್ ಅ ಮೋರ್ ಎಕ್ಸೈಟಿಂಗ್ ಬೈಕ್. ಸೊ ಅದೇನೋ ಹೆಂಗೆ ಅಂತ ನಾನು ಹೇಳ್ತೀನಿ ಬೇಸಿಕಲಿ ಕಂಪ್ಯಾರಿಸನಲ್ಲಿ. ಸೊ ಈ ಕಂಪ್ಯಾರಿಸನಲ್ಲಿ ಫಸ್ಟ್ಲಿ ಏನು ಕನ್ಸಿಡರ್ ಮಾಡಬೇಕು ಅಂದರೆ ಈ ವೆಹಿಕಲ್ ಎರಡು ಎಷ್ಟು ವರ್ಷ ಆಗಿದೆ ಮಾರ್ಕೆಟಿಗೆ ಬಂದು ಅಂತ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಕನ್ಸಿಡರ್ ಬಿಫೋರ್ ಬೈಯಿಂಗ್ ಇಟ್. ಸೊ ಸ್ಕ್ರಾಮ್ಬ್ಲರ್ ಬಂದು ನಿಮಗೆ 1 year ಆಲ್ರೆಡಿ ಮಾರ್ಕೆಟಲ್ಲಿದೆ, ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ತುಂಬ ಸಾಕಷ್ಟು ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಐ ನೋ ಇಶ್ಯೂಸ್ ಬಂದೇ ಇಲ್ಲ ಅಂತಲ್ಲ, ಎಷ್ಟೊಂದು ಇಶ್ಯೂಸ್ ಬಂದಿದೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಬೈ ದಟ್ ವೆಹಿಕಲ್ ನಾವು, ಸೊ ನಿಮ್ಗೆ ಗೊತ್ತು ಆ್ಯಕ್ಚುಲಿ ಏನು ಇಶ್ಯೂಸ್ ಇದೆ, ವಾಟ್ ಆಲ್ ಇಶ್ಯೂಸ್ ನೀವು ಲೀವ್ ಮಾಡಬೇಕು. ಆಲ್ಸೋ ಕಂಪನಿ ಅದನ್ನು ರೆಕ್ಟಿಫೈನೂ ಮಾಡಿರ್ಬೋದು ಸಣ್ಣ ಪುಟ್ಟ ಇಶ್ಯೂಸ್ನ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸ್ಕ್ರಾಮ್ಬ್ಲರ್ ವುಡ್ ಬಿ ಎ ಬೆಟರ್ ಆಪ್ಷನ್. ಗೊರಿಲ್ಲಾ ಇವಾಗ ತಾನೇ ಬಂದಿದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ದಟ್ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್ ನನ್ನ ಒಪಿನಿಯನ್ಲಿ. ಬಟ್ ನಿಮಗೆ ಅರ್ಜೆಂಟ್ ಇದೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಎನಿವೆ ನಾನು ಕಂಪ್ಯಾರಿಸನ್ ಮಾಡ್ತೀನಿ ವೇರ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ವಿಚ್ ಇಸ್ ಬೆಟರ್. ನಿಮಗೆ ಒಂದು ಮೇಲ್ಗಡೆ ನಿಮ್ಗೆ ಏನಿಸುತ್ತೆ ಅಂದರೆ ದಟ್ ಸ್ಕ್ರಾಮ್ಬ್ಲರ್ ಇಸ್ ಎ ಕ್ಲಿಯರ್ ವಿನರ್ ಅಂತ. ಆ ಥರ ಏನೂ ಇಲ್ಲ. ಗೊರಿಲ್ಲಾ ಆಲ್ಸೋಗಿಂತ ಗೊರಿಲ್ಲಾ ಈಸ್ ಡೂಯಿಂಗ್ ಗುಡ್ ಇನ್ ಮೆನಿ ಆಸ್ಪೆಕ್ಟ್ಸ್. ಅದು ಯಾವುದಂತ ಹೇಳ್ತೀನಿ. ಎನಿವೆ ಫಸ್ಟ್ ನಾವೀಗ ಕಂಪ್ಯಾರಿಸನ್ ಬರಬೇಕಾದ್ರೆ ದ ಮೇನ್ ಥಿಂಗ್ ಕನ್ಸಿಡರ್ ಮಾಡಬೇಕಾಗಿರೋದು ರೈಡರ್ದು ಕೇಪಬಿಲಿಟಿ ಆ್ಯಂಡ್ ರೈಡರ್ದು ಚಾಯ್ಸ್. ಸೊ ರೈಡರ್ ಕೇಪಬಿಲಿಟಿಲಿ ಫಸ್ಟು ಹೈಟ್ ಆ್ಯಂಡ್ ವೆಯ್ಟ್ ಬರುತ್ತೆ. ಸೊ ಹೈಟ್ ಆ್ಯಂಡ್ ವೆಯ್ಟಲ್ಲಿ ತುಂಬ ಕ್ಲಿಯರ್ಲಿ ಆಬ್ವಿಯಸ್ಲಿ ಇಫ್ ಯು ಆರ್ ಸ್ಲೈಟ್ಲಿ ನೀವು ಹೆವಿಯರ್ ಸೈಡಲ್ಲಿ ಇದ್ದೀರಾ ಅಂದರೆ ಐ ಥಿಂಕ್ ಸ್ಕ್ರಾಮ್ಬ್ಲರ್ ವುಡ್ ಬಿ ಬೆಟರ್ ಆಪ್ಷನ್. ನಿಮ್ಗೆ ಆಬ್ವಿಯಸ್ ರೀಸನ್ ಗೊತ್ತು. ಬಟ್ ಸ್ಟಿಲ್ ನೀವು ಸಣ್ಣಕ್ಕೆ ಹೈಟ್ ಐ ವುಡ್ ಸೇ ವಿಲ್ ಬಿ ಮಚ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ವೆಯ್ಟ್ ಅಂತ ಹೇಳ್ತೀನಿ. ನಿಮ್ಮದು ಹೈಟ್ 5'8" ಕಮ್ಮಿ ಇದೆ ಅಂದರೆ ಕ್ಲಿಯರ್ಲಿ ನನ್ನ ಒಪಿನಿಯನ್ ಗೊರಿಲ್ಲಾ 450 ಈಸ್ ಅ ಬೆಟರ್ ಆಪ್ಷನ್. ನಾನು ಸಾಕಷ್ಟು ಜನ ನೋಡಿದೆ ಹೆಂಗೆ ಕಾಣ್ತಾರೆ ಅಂತ ಬೈಕ್ ಜೊತೆಗೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಈಸಿಲಿ ನಿಮಗೆ ಕಂಫರ್ಟೇಬಲಿ ನೀವು ಗಾಡಿ ಓಡಿಸ್ಬೋದು ಕಾನ್ಫಿಡೆಂಟ್ಲಿ. ಬಿಕಾಸ್ ಎಂಡ್ ಆಫ್ ದ ಡೇ ಎರಡು ವೆಹಿಕಲ್ ಬಂದುಬಿಟ್ಟು ಸಿಟಿ ರೆಟ್ರೋ ವೆಹಿಕಲ್ಸು. ಸೊ ಅದನ್ನು ಟೂರಿಂಗ್ ಮಾಡ್ತೀರಾ, ಆಫ್ ರೋಡಿಂಗ್ ಮಾಡ್ತೀರಾ, ಅದೆಲ್ಲ ಸೆಕೆಂಡರಿ. ಸಿಟಿಯಲ್ಲಿ ನಿಮಗೆ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್, ಕಂಫರ್ಟೇಬಲ್ ಆಗಿರಬೇಕು. ಸೊ ನನ್ನ ಒಪಿನಿಯನ್ಲಿ ಹೈಟ್ ಮ್ಯಾಟರ್ ಆಗುತ್ತೆ. 5'8" ಕಮ್ಮಿ ಇದ್ದರೆ ಗೊರಿಲ್ಲಾ, 5'8" ಮೇಲೆ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ಬೋತ್ ಆಫ್ ದಟ್ಟು. 5'11" ಮೇಲ್ಗಡೆ ಇದ್ದರೆ ಐ ಥಿಂಕ್ ಬೆಟರ್ ಸ್ಕ್ರಾಮ್ಬ್ಲರು. ಸೊ 5'8" 5'11" ತನಕ ಇರೋ ಹೈಟಲ್ಲಿ ಎರಡು ಆಪ್ಷನ್ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ರೈಡರ್ ಚಾಯ್ಸು. ಅದರಲ್ಲಿ ಲುಕ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಲುಕ್ಸು ಮ್ಯಾಟರ್ ಆಗುತ್ತೆ, ಟೈಪ್ ಆಫ್ ಬೈಕ್ ಆಲ್ಸೋ. ಕೆಲವರಿಗೆ ರೆಟ್ರೋ ಇಷ್ಟ, ಕೆಲವರಿಗೆ ಸ್ಕ್ರಾಮ್ಬ್ಲರ್ ಇಷ್ಟ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸ್ಕ್ರಾಮ್ಬ್ಲರಲ್ಲಿ ನಿಮಗೆ ನೀಟ್ ಫಿನಿಶು ಆ್ಯಂಡ್ ರಫ್ ಫಿನಿಶ್ ಎರಡೂ ಇರುತ್ತೆ. ಆ್ಯಂಡ್ ದ ಲುಕ್ ಅಪಿಯರೆನ್ಸು ಎವ್ರಿಥಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಸ್ಕ್ರಾಮ್ಬ್ಲರ್ ಇಷ್ಟ ಇದೆ ಅಂದರೆ ಯು ಡೋಂಟ್ ನೀಡ್ ಟು ಲುಕ್ ಎನಿವೇರ್ ಫರ್ದರ್. ಸ್ಕ್ರಾಮ್ಬ್ಲರ್ 400X ಇಸ್ ಬೆಟರ್ ಆಪ್ಷನ್. ರೆಟ್ರೋ ಬೈಕ್ ಇಷ್ಟ ಇದೆ ಅಂದರೆ ಯು ಡೋಂಟ್ ನೀಡ್ ಟು ಲುಕ್ ಎಟ್ ಸ್ಕ್ರಾಮ್ಬ್ಲರ್ ಎಟ್ ಆಲ್. ರೆಟ್ರೋ ಇರುತ್ತೆ ಗೊರಿಲ್ಲಾ 450. ಆರ್ ನೀವೆಲ್ಲ ಅವಾಗ ನೀವು ಸ್ಪೀಡ್ 400 ಮತ್ತು ಗೊರಿಲ್ಲಾ
ಗೊರಿಲಾಲಿ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಐ ವುಡ್ ಸೇ. ಬಟ್ ಇನ್ನೊಂದು ಏನು ನೋಡಿ ಅಂದರೆ, ನೀವು ಇದ್ರ ಜೊತೆ ಫೋಟೋ ತೆಕ್ಕೊಂಡು ನೋಡಿ. ಬಿಕಾಸ್ ಎಂಡ್ ಆಫ್ ದ ಡೇ ಹೇಳ್ತಾ ಇಲ್ಲ, ಎರಡು ಶೋಕಿ ಬೈಕೇನೆ. ಸೊ ಅದೆರಡು ತೊಗೋಬೇಕಾದ್ರೆ, ನೀವು ಶೋಕಿ ಮಾಡಬೇಕಾದ್ರೆ ಬೈಕ್ ಜೊತೆ ಚೆನ್ನಾಗಿ ಕಾಣಬೇಕಲ್ವ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಹಂಟರ್ 350 ತೊಗೊಂಡಾಗ ಟು ಬಿ ವೆರಿ ಆನೆಸ್ಟು, ಬೈಕ್ ನನಗೆ ಸಣ್ಣದಿತ್ತು. ನಾನು ಸ್ವಲ್ಪ ಐ ವಾಂಟ್ ಸೇ ತುಂಬ ಟಾಲ್ ಇಲ್ಲ, 5'9" ಇದ್ದೀನಿ ಆ್ಯಂಡ್ ಸ್ವಲ್ಪ ಹೆವಿಯರ್ ಸೈಡಲ್ಲಿದ್ದೀನಿ. ಸೊ ಬೈಕ್ ಡೆಫಿನೆಟ್ಲಿ ಸಣ್ಣದು ಕಾಣ್ತಾ ಇತ್ತು. ಬಟ್ ನಾನು ತುಂಬ ಮಾಡಿಫಿಕೇಷನ್ಸು ಮಾಡಿದೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಮಾಡಿ ಅದನ್ನು ಗುಡ್ ಲುಕಿಂಗ್ ಮಾಡಿದ್ದೀನಿ. ಟು ಮೀ ಇಟ್ ಈಸ್ ಗುಡ್ ಲುಕಿಂಗ್ ನ್ಯಾಚುರಲಿನೂ, ಬಟ್ ಸ್ಟಿಲ್ ನನಗೆ ಅದು ಚೆನ್ನಾಗಿ ಕಾಣ್ತಿಲ್ಲ. ಸೊ ನೀವು ಗೊರಿಲ್ಲಾ ತೊಗೊಂಡ್ರೂ ಯು ಕ್ಯಾನ್ ಮೇಕ್ ಇಟ್ ಗುಡ್ ಲುಕಿಂಗ್. ಬಟ್ ಇಫ್ ಅಷ್ಟೊಂದು ಎಫರ್ಟ್ ಹಾಕೋ ಬದಲು ನಿಮಗೆ ಇನ್ ಕೇಸ್ ನೀವು ಫೋಟೋದಲ್ಲಿ ನಿಮಗೆ ಸ್ಕ್ರಾಮ್ಲರ್ ಚೆನ್ನಾಗಿ ಕಾಣ್ತಾ ಇದ್ದರೆ ಯು ಕ್ಯಾನ್ ಗೋ ವಿತ್ ಸ್ಕ್ರಾಮ್ಲರ್. ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಒಪಿನಿಯಲ್ಲಿ. ಎರಡು ಚೆನ್ನಾಗಿರೋ ಬೈಕೆ, ಎರಡು ರೆಪ್ಯೂಟೆಡ್ ಕಂಪನಿಯಿಂದನೇ ಬರ್ತಾ ಇರೋದು. ಸೊ ತುಂಬ ಏನು ಪ್ರಾಬ್ಲಮ್ ಇರಲ್ಲ. ಸೊ ಬೆಟರ್ ಗೋ ವಿತ್ ಎನಿ ಆಫ್ ದಟ್ ವಿಚ್ ಲುಕ್ಸ್ ಗುಡ್ ಅಂತ ಹೇಳ್ತೀನಿ. ನೀವು ನಂದು ಫೋಟೋಸ್ ನೋಡಿದ್ರೆ ನಾನು ಗೊರಿಲ್ಲಾ ಜೊತೆನೂ ಫೋಟೋಸ್ ತೆಗೆದಿದ್ದೀನಿ ಆ್ಯಂಡ್ ಸ್ಕ್ರಾಮ್ಲರ್ 400X ಜೊತೆ ಫೋಟೋಸ್ ತೆಗೆದಿದ್ದೀನಿ. ನನಗೆ ಪರ್ಸನಲಿ ಚೆನ್ನಾಗಿ ಅನಿಸಿದ್ದು ಸ್ಕ್ರಾಮ್ಲರ್ 400X, ಯಾಕಂದರೆ ನನ್ನ ಹೈಟು ಮತ್ತು ಏನೋ ಒಂಥರ ಬಾಡಿ ಟೈಪ್ಗೆ ಅದು ತುಂಬ ಚೆನ್ನಾಗಿ ಕಾಣ್ತದೆ. ಪ್ಲಸ್ ಬೈಕು ಟು ಬಿ ವೆರಿ ಆನೆಸ್ಟ್ ಫಿಟ್ ಆ್ಯಂಡ್ ಫಿನಿಶ್ ಸಕ್ಕದಾಗಿದೆ. ಅದು ಬೈಕು ನಂದು ಒಂಥರ ಕಳೆಗೆ ತರ್ತಾ ಇದೆ, ನನಗೆ ಲುಕ್ ಕೊಡ್ತಾ ಇದೆ. ಗೊರಿಲ್ಲಾ 450 ಅದ್ರ ಬಗ್ಗೆ ಮಾತಾಡ್ತೀನಿ. ಇಟ್ಸ್ ವೆರಿ ಕೇಪಬಲ್ ಬೈಕ್. ಬಟ್ ಏನೋ ನನಗೆ ಅದ್ರ ಕಲರ್ ಸ್ಕೀಮ್ ಜೊತೆ ನನಗೇನೋ ನಂದು ಬಾಡಿ ಟೈಪ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಿಲ್ಲ ಫಾರ್ ಸಮ್ ಸ್ಟ್ರೇಂಜ್ ರೀಸನ್. ಪರ್ಸ್ನಲ್ ನನಗೆ ಹೇಳ್ತಾ ಇರೋದಷ್ಟೇ. ನಿಮಗೆ ಅದೇ ಥರ ನೀವು ನೋಡಿ, ನಿಮಗೆ ಸೂಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ನನಗೆ ಅಷ್ಟೊಂದು ಸೂಟ್ ಆಗ್ತಿಲ್ಲ ಫಾರ್ ಸಮ್ ಸ್ಟ್ರೇಂಜ್ ರೀಸನ್. ಸೊ ನೆಕ್ಸ್ಟ್ ಬರೋಣ, ದಟ್ ಈಸ್ ದ ಸರ್ವಿಸ್ ಸೆಂಟರ್. ಸೊ ಸರ್ವಿಸ್ ಸೆಂಟರಲ್ಲಿ ಕ್ಲಿಯರ್ಲಿ ರಾಯಲ್ ಎನ್ಫೀಲ್ಡ್ ಇಸ್ ಅ ವಿನ್ನರ್ ಅಂತಲೇ ಹೇಳ್ತೀನಿ. ನಿಮಗೆ ಸರ್ವಿಸ್ ಸೆಂಟರ್ ಅವೈಲೇಬಿಲಿಟಿ ಆಗಲೋ, ಶೋರೂಮ್ ಅವೈಲೇಬಿಲಿಟಿ ಆಗಲೋ, ಪಾರ್ಟ್ಸ್ ಅವೈಲೇಬಿಲಿಟಿ, ಪಾರ್ಟ್ಸ್ ಕಾಸ್ಟ್ ಆಗಿರಲಿ, ಸರ್ವಿಸ್ ಕಾಸ್ಟ್ ಆಗಿರಲಿ, ಎಲ್ಲದರಲ್ಲೂ ನಿಮಗೆ ರಾಯಲ್ ಎನ್ಫೀಲ್ಡ್ ವಿಲ್ ಬಿ ಅ ವಿನ್ನರ್. ಟ್ರ್ಯಾಂಪು ಐ ವುಡ್ ಸೇ ತುಂಬ ಡಿಸಪಾಯಿಂಟೆಡ್ ಆಗಬೇಡಿ. ಇಟ್ಸ್ ಅ ಗ್ರೋಯಿಂಗ್ ಮಾರ್ಕೆಟ್ ಇದೆ. 1 ಇಯರಲ್ಲಿ ಚೆನ್ನಾಗಿ ಗ್ರೋ ಆಗಿದ್ದಾರೆ, 75 ಸೆಂಟರ್ಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ವುಡ್ ಸೇ ಈ ಸದ್ಯಕ್ಕಂತೂ ನಿಮಗೆ ಕ್ಲಿಯರ್ಲಿ ರಾಯಲ್ ಎನ್ಫೀಲ್ಡ್ ಇಸ್ ನಿಮಗೆ ಸರ್ವಿಸ್ ಸೆಂಟರ್ ನಿಮಗೆ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಐ ಡೂ ಥಿಂಕ್ ಇಟ್ ವಿಲ್ ಮ್ಯಾಟರ್. ನಿಮ್ಗೆ ಇವಾಗ ಅರ್ಥ ಆಗಲ್ಲ, ಈವನ್ ನೀವು ಸ್ಕ್ರಾಮ್ಲರ್ ತೊಗೊಂಡ್ಬಿಟ್ಟು ನೀವು ಎಗರಾಡ್ಬೋದು ನನ್ನ ಹತ್ರ ಬೆಟರ್ ಬೈಕ್ ಇದೆ ಅಂತ. ಬಟ್ ಸ್ಟಿಲ್ ಐ ವುಡ್ ಸೇ ನೀವು ಸರ್ವಿಸ್ ಸೆಂಟರ್ ವಿಚಾರದಲ್ಲಿ ನೀವೇನು ಎಗರಾಡೋಕ್ಕಾಗಲ್ಲ, ಬೋಸ್ಟ್ ಮಾಡೋಕ್ಕಾಗಲ್ಲ. ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಅ ಬೆಟರ್ ಸರ್ವಿಸ್ ಸೆಂಟರ್. ಸೊ ನೆಕ್ಸ್ಟ್ ಬಂದು ಪಾರ್ಟ್ಸ್ ಕ್ವಾಲಿಟಿ ಮತ್ತು ಫಿಟ್ ಆ್ಯಂಡ್ ಫಿನಿಶ್ ಬರೋಣ. ಸೊ ಪಾರ್ಟ್ಸ್ ಕ್ವಾಲಿಟಿ ಆ್ಯಂಡ್ ಫಿಟ್ ಆ್ಯಂಡ್ ಫಿನಿಷಲ್ಲಿ ಪಾರ್ಟ್ಸ್ ಕ್ವಾಲಿಟಿ ಬಂದರೆ ಕ್ಲಿಯರ್ಲಿ ರಾಯಲ್ ಎನ್ಫೀಲ್ಡ್ ಹತ್ರ ಬೆಟರ್ ಇದೆ. ಎಸ್, ದಿಸ್ ಇಸ್ ಶಾಕಿಂಗ್ ಅನ್ಸ್ಬೋದು. ಟ್ರ್ಯಾಂಪ್ ಇಸ್ ಅ ಬಿಗರ್ ಬ್ರ್ಯಾಂಡ್, ಬಟ್ ಸ್ಟಿಲ್ ರಾಯಲ್ ಎನ್ಫೀಲ್ಡ್ ಹತ್ರ ಬೆಟರ್ ಕ್ವಾಲಿಟಿ ಇದೆ. ನಿಮಗೆ ರಾಯಲ್ ಎನ್ಫೀಲ್ಡ್ ಹತ್ರ ಫಸ್ಟ್ಲಿ ಇಂಜಿನ್ ಕ್ವಾಲಿಟಿ, ನಿಮಗೆ ಓವರ್ ಆಲ್ ನೀವು ಒಂದು ಮೆಕ್ಯಾನಿಕ್ ಹತ್ರ ಮಾತಾಡಿದ್ರೆ ದ ರಾಯಲ್ ಎನ್ಫೀಲ್ಡ್ ಇಂಜಿನ್ ಇಸ್ ರಿಯಲಿ ಗುಡ್. ಆಬ್ವಿಯಸ್ಲಿ ಕಾಂಪೊನೆಂಟ್ಸ್ ಯೂಸ್ ಅದರ ಬಗ್ಗೆ ನಾನು ಡೀಟೇಲ್ ಹೋಗಲ್ಲ, ಬಟ್ ಇಟ್ ಈಸ್ ಅ ವೆರಿ ಗುಡ್ ಇಂಜಿನು. ನೀವು ಜಸ್ಟ್ ರೈಡ್ ಮಾಡಿಬಿಟ್ಟೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಆರಾಮಾಗಿ ಫ್ರೀಲಿ ರೆವ್ ಆಗುತ್ತೆ, ಎಷ್ಟು ಎಂಟರ್ಟೈನಿಂಗ್ ಇದೆ ಇಂಜಿನ್ ನಿಮಗೆ ಬೇಸಿಕಲಿ. ಸೊ ನನ್ನ ಒಪಿನಿಯನ್ಲಿ ಕ್ಲಿಯರ್ಲಿ ದ ಇಂಜಿನ್ ಇಸ್ ವೆರಿ ಗುಡ್ಡು. ನಿಮಗೆ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ, ಇದರಲ್ಲಿ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾ ಇದ್ದಾರೆ. ಟೈರ್ಸು ಒಳ್ಳೆ ಕ್ವಾಲಿಟಿ. ನನಗೆ C8 ಆ್ಯಂಡ್ MRF ಕ್ಲಿಯರ್ಲಿ C8 ವಿನ್ನರ್ ಅಂತ ನನ್ನ ಒಪಿನಿಯನು. C8ಗಿಂತ ಬೆಟರ್ ಅಪೋಲೋ ಅಂತ ಹೇಳ್ತೀನಿ. ಅಪೋಲೋ ಸ್ಪೀಡ್ 400 ಇದೆ, ಬಟ್ ಇದರಲ್ಲಿ MRF ಇದೆ ಬೇಸಿಕಲಿ ಸ್ಕ್ರಾಮ್ಲರಲ್ಲಿ. ಸೊ ಐ ವುಡ್ ಸೇ ದ ಕಾಂಪೊನೆಂಟ್ ಇರೋ ಹತ್ರ ಚೆನ್ನಾಗಿದೆ, ಅಂದರೆ ಸ್ಟಾಕ್ ಕಾಂಪೊನೆಂಟ್ ಬೇಸಿಕಲಿ C8 ಆ್ಯಂಡ್ ಟೈರು ಚೆನ್ನಾಗಿದೆ ಬೇಸಿಕಲಿ. ಸೊ ಇದರದ್ದು ಸಸ್ಪೆನ್ಷನ್ ನಿಮ್ಗೆ ಗೊತ್ತು, ದಟ್ಟಲ್ಲಿ ಶೋ ಸಸ್ಪೆನ್ಷನ್ ಇದೆ. ಸೊ ಶೋ ಸಸ್ಪೆನ್ಷನ್ ಐನೋ ನೀವು ಟೆಲಿಸ್ಕೋಪಿಕ್ ಇದೆ ಹೇಳ್ಬಿಟ್ಟು ಅದರಲ್ಲಿ USD ಅದೆಲ್ಲ ನೀವು ನೋಡೋಕ್ಕಾಗಲ್ಲ. ದ ಮೇನ್ ಥಿಂಗ್ ನೋಡಬೇಕು ದ ಕ್ವಾಲಿಟಿ ಆಫ್ ದ ಆ್ಯಂಡ್ ದ ಕಂಪನಿ ವಿಚ್ ಇಸ್ ಓನಿಂಗ್ ದಟ್ suspension. So Showa is any day a better quality suspension. So again, quality of parts ಅಲ್ಲಿ ನಿಮಗೆ ಕ್ಲಿಯರ್ಲಿ ಗೊರಿಲ್ಲಾ ಹತ್ರ ಬೆಟರ್ ಪಾರ್ಟ್ಸ್ ಇದೆ ಓವರಾಲು. ಈವನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಬೆಟರ್ ಇದೆ ಅದರಲ್ಲಿ. ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ, ಬಟ್ ಐ ಥಿಂಕ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಸ್ ಅ ಗುಡ್ ಬೆಟರ್ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಸ್ಕ್ರಾಮ್ಲರಲ್ಲಿ ಫಿಟ್ ಆ್ಯಂಡ್ ಫಿನಿಶ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ಇದರಲ್ಲಿ ನಟ್ ಆ್ಯಂಡ್ ಬೋಲ್ಟ್ ತುಂಬ ಚೆನ್ನಾಗಿದೆ, ಆಬ್ಸಲ್ಯೂಟ್ಲಿ ಬ್ರಿಲಿಯಂಟಿ. ಎಲ್ಲನೂ ಆ್ಯಲಂಕಿ ನಟ್ ಆ್ಯಂಡ್ ಬೋಲ್ಟ್ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ. ಆ್ಯಂಡ್ ಫಿನಿಶಿಂಗ್ ನೋಡಿ, ಸೂಪರ್ ಫಿನಿಶಿಂಗ್ ನಿಜವಾಗ್ಲೂ. ಲೈಕ್ ಎಲ್ಲೂ ಗ್ಯಾಪ್ ಇಲ್ಲ ಆ ಥರ. ಲೈಕ್ ಅದೊಂದು ವೆಹಿಕಲ್ ಮಾತ್ರ ಒಂಥರ ಒಂದು ಟ್ರೋಫಿ ಥರ ಇಟ್ಕೋಬೋದು ನೀವು. ವೆಹಿಕಲ್ ಗಾಡಿ ಓಡಿಸಿಲ್ಲ ಅಂದರೂ ಪರವಾಗಿಲ್ಲ, ಒಂಥರ ಟ್ರೋಫಿ ಥರ ಕಾಣುತ್ತೆ ಆ ಗಾಡಿ ಮಾತ್ರ ನೋಡೋಕ್ಕಂತೂ. ಒಂಥರ ರಿಯಲಿ ಬ್ಯೂಟಿಫುಲ್ ಲುಕಿಂಗ್ ಬೈಕ್ ಅದು. ನಾಟ್ ಜಸ್ಟ್ ಪ್ರಪೋರ್ಷನೇಟ್ ಆಗಿದೆಯಾ ಅಂತ ಇಲ್ವಾ ಅಂತ ಕೇಳಿದ್ರೆ ನನಗೆ ಆನೆಸ್ಟ್ಲಿ ಐ ಫೆಲ್ಟ್ ಗೊರಿಲ್ಲಾ ಇಸ್ ಮೋರ್ ಪ್ರಪೋರ್ಷನೇಟ್, ಬಟ್ ಸಮ್ ಹೌ ಬಿಕಾಸ್ ಆಫ್ ದ ಲುಕ್ಸ್ ಇಟ್ ಹ್ಯಾಸ್, ಸೊ ದ ಫಿನಿಶಿಂಗ್ ಇಟ್ ಹ್ಯಾಸ್, ಸೊ ಇಟ್ ಅಪೀಲ್ಸ್ ಮೋರ್ ಸ್ಕ್ರಾಮ್ಲರ್ 400X. ಸೊ ಫಿಟ್ ಆ್ಯಂಡ್ ಫಿನಿಶ್ ಡಿಪಾರ್ಟ್ಮೆಂಟ್ ನಾನು ಡೆಫಿನೆಟ್ಲಿ ಸ್ಕ್ರಾಮ್ಲರ್ ಕೊಡ್ತೀನಿ, ಬಟ್ ದ ಕಾಂಪೊನೆಂಟ್ಸ್ ಆಫ್ ಪಾರ್ಟ್ಸ್ ಆ್ಯಂಡ್ ಕ್ವಾಲಿಟಿ ಆಫ್ ಪಾರ್ಟ್ಸ್ ರಾಯಲ್ ಎನ್ಫೀಲ್ಡ್ ಕೊಡ್ತೀನಿ. ಸೊ ನೆಕ್ಸ್ಟ್ ವೇರ್ ಯು ವಿಲ್ ಡಿಸೈಡ್ ನೀವು ಯಾವ ವೆಹಿಕಲ್ ತೊಗೊಳ್ಳಲ್ಲ, ದಟ್ ಈಸ್ ದ ಯೂಸೇಜ್. ಸೊ ಏನಕ್ಕೆ ತೊಗೋತಾ ಇರೋದು ವೆಹಿಕಲ್ ಯೂಸೇಜ್ಗೋಸ್ಕರ. ಸೊ ಫಸ್ಟ್ ಯೂಸೇಜ್ಗೆ ಬಂದುಬಿಡೋಣ. ದಟ್ ಈಸ್ ಎರಡು ವೆಹಿಕಲ್ದು ಪ್ರೈಮರಿ ಯೂಸೇಜು, ದಟ್ ಈಸ್ ದ ಸಿಟಿ. ಸೊ ಸಿಟಿಯಲ್ಲಿ ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ಸ್ಕ್ರಾಮ್ಲರ್ ಈಸ್ ಗುಡ್, ಬಟ್ ಮೋಸ್ಟ್ಲಿ ಐ ವುಡ್ ಸೇ ಗೊರಿಲ್ಲಾ ಈಸ್ ಗುಡ್. ಸೊ ಗೊರಿಲ್ಲಾ ಯಾವುದಾದ್ರು ಗುಡ್ ಇದೆ ಅಂದರೆ, ಒಂದು ಇಟ್ ಫೀಲ್ಸ್ ಮೋರ್ ಲೈಟ್ ವೆಯ್ಟ್ ಬಿಕಾಸ್ ಆಫ್ ಬೆಟರ್ ವೆಯ್ಟ್ ಮ್ಯಾನೇಜ್ಮೆಂಟು. ಫ್ಲಿಕಬಲ್ ಆಗಿದೆ, ಲೈಟ್ ವೆಯ್ಟ್ ಅಂತ ಅನಿಸುತ್ತೆ, ಕಾರ್ನರಿಂಗ್ ಚೆನ್ನಾಗಿ ಮಾಡ್ಬೋದು. ಓವರ್ ಆಲ್ ನಿಮಗೆ ಆ ಗಾಡಿದು ಫೀಲ್ ಈಸ್ ಮಚ್ ಬೆಟರ್. ಬ್ರೇಕಿಂಗ್ ಚೆನ್ನಾಗಿದೆ ಅದರಲ್ಲಿ.
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೈ ಯು ವಿಲ್ ಲೈಕ್ ದಿಸ್ ವೆಹಿಕಲ್ ಇಸ್ ಬಿಕಾಸ್ ಇಟ್ ಹ್ಯಾಸ್ ಅನ್ ಎಕ್ಸೈಟಿಂಗ್ ಇಂಜಿನ್, ಎಂಟರ್ಟೈನಿಂಗ್ ಇಂಜಿನ್ ಇದೆ. ಸೊ ನಿಮಗೆ ಡೆಫಿನೆಟ್ಲಿ ಬೋರ್ ಮಾಡಲ್ಲ, ಅನ್ಲೈಕ್ ಸ್ಕ್ರಾಂಬ್ಲರ್ 400 ವಿಚ್ ಹ್ಯಾಸ್ ಅ ವೆರಿ ಬೋರಿಂಗ್ ಇಂಜಿನು. ಐ ನೋ ಅಲ್ಲಿ ಒಂದು ಪಾಸಿಟಿವ್ ಫ್ಯಾಕ್ಟರ್ ನೀವು ನೋಡ್ಬೋದು ಅಂದರೆ ಲೋ ಎಂಡ್ ಟಾರ್ಗು ವಿಚ್ ವಿಲ್ ಹೆಲ್ಪ್ ಯು ಇನ್ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟ್ರಾಫಿಕ್. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ಅ ಡೀಲ್ ಬ್ರೇಕರ್ ಬಿಕಾಸ್ ನೀವು ಇಫ್ ಯು ಹ್ಯಾವ್ ದ ಸ್ಕಿಲ್ಲು ಆ್ಯಂಡ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಹಿಮಾಲಯನ್ ಇಂಜಿನ್, ಬೇಸಿಕಲಿ ಶರ್ಪಾ ಇಂಜಿನು, ಎಸ್ಪೆಷಲಿ ಇನ್ ದಿಸ್ ವೆಹಿಕಲ್ ಗೊರಿಲ್ಲಾದಲ್ಲಿ ಈಸಿಲಿ ನೀವು ಅಡಾಪ್ಟ್ ಆಗ್ಬೋದು ಆ್ಯಂಡ್ ನೀವು ಟ್ರಾಫಿಕಲ್ಲೂ ಆರಾಮಾಗಿ ಓಡಿಸ್ಬೋದು ಒನ್ಸ್ ಯು ಗೆಟ್ ಅಕಸ್ಟಮ್ ಟು ಇಟ್. ಬಟ್ ಅದೇ ನನಗೆ ದೊಡ್ಡ ಅಡ್ವಾಂಟೇಜ್ ಅನ್ನಲ್ಲ, ಬಟ್ ಸ್ಟಿಲ್ ಒಂದು ಈಸ್ ಆಫ್ ಯೂಸ್ ವೈಸ್ ನೀವು ನೋಡಿದ್ರೆ ಸ್ಕ್ರಾಂಬ್ಲರ್ ಸ್ವಲ್ಪ ಆ ಆಸ್ಪೆಕ್ಟಲ್ಲಿ ಚೆನ್ನಾಗಿದೆ. ಬಟ್ ಓವರ್ ಆಲ್ ಐ ವುಡ್ ಸೇ ಸಿಟಿಯಲ್ಲಿ ನಿಮಗೆ ಕ್ಲಿಯರ್ಲಿ ಐ ಕ್ಯಾನ್ ಸಿ ಬಿಕಾಸ್ ಆಫ್ ದ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಗೊರಿಲ್ಲಾ ಇಸ್ ದ ವಿನ್ನರ್. ಇದನ್ನು ಎಕ್ಸ್ಪ್ಲೋರಿಂಗ್ ಆಸ್ಪೆಕ್ಟಲ್ಲೂ ಐ ವುಡ್ ಸೇ ದ ಸೇಮ್ ಥಿಂಗು ಬಿಕಾಸ್ ಸಿಟಿ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಹಿಲ್ಸ್ಗೆ ಬಂದರೆ ಐ ವುಡ್ ಸೇ ದ ಸ್ಕ್ರಾಂಬ್ಲರ್ ಇಸ್ ಅ ವಿನ್ನರ್ ಬಿಕಾಸ್ ದ ಲೋ ಆ್ಯಂಡ್ ಟಾರ್ಕ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಈ ಒಂದು ನೀವು ಏನೇ ಸ್ಕಿಲ್ ಮಾಡಿದ್ರು ಯು ಕೆನಾಟ್ ಪ್ರಿಡಿಕ್ಟ್ ಬೇಸಿಕಲಿ ಯಾವಾಗ ಟರ್ನ್ ಆಗುತ್ತೆ, ಯಾವಾಗ ಮೇಲ್ ಆಗುತ್ತೆ ಅಂತ, ಡೌನ್ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಲೋ ಆ್ಯಂಡ್ ಟಾರ್ಕ್ ಇದ್ದರೆ ನಿಮಗೆ ಒಂಥರ ಮಚ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಹಿಲ್ಸಲ್ಲಿ ನೀವು ಡೆಫಿನೆಟ್ಲಿ ಸ್ಕ್ರಾಂಬ್ಲರ್ನ ಎಂಜಾಯ್ ಮಾಡ್ತೀರಾ ಮೋರ್ ದೆನ್ ಗೊರಿಲ್ಲಾ. ಬಟ್ ಗೊರಿಲ್ಲಾ ಇಸ್ ನಾಟ್ ವೆರಿ ಬೋರಿಂಗ್, ಟಾರ್ಕ್ ಎವ್ರಿಥಿಂಗ್ ಇದೆ, ಬಟ್ ನೀವು ತುಂಬ ಸ್ಕಿಲ್ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಲಾಟ್ ಆಫ್ ಗೇರ್ ಚೇಂಜಸ್ಸು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ. ನಿಮಗೆ ಜಾಸ್ತಿ ಗೇರ್ ಚೇಂಜಸ್ ನಿಮಗೆ ಇನ್ ಸ್ಕ್ರಾಂಬ್ಲರ್ ಮಾಡಬೇಕು. ಸೊ ಹಿಲ್ಸಲ್ಲಿ ಯು ವಿಲ್ ಎಂಜಾಯ್ ದ ಸ್ಕ್ರಾಂಬ್ಲರ್ 400X. ಇವಾಗ ನಾವು ಟೂರಿಂಗ್ ಬರೋಣ. ಟೂರಿಂಗಲ್ಲಿ ಐ ನೋ ನೀವು ಯೋಚನೆ ಮಾಡ್ಬೋದು ದ್ಯಾಟ್ ಸ್ಕ್ರಾಂಬ್ಲರ್ ವುಡ್ ಬಿ ಅ ಕ್ಲಿಯರ್ ವಿನ್ನರ್, ಬಟ್ ನೋ, ಆ್ಯಕ್ಚುಲಿ ನನ್ನ ಒಪಿನಿಯಲ್ಲಿ ಗೊರಿಲ್ಲಾ ಈಸ್ ಅ ಬೆಟರ್ ವೆಹಿಕಲ್ಲು. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಇರೋವಂಥ ಬ್ರೇಕಿಂಗು, ಎಸ್ ಇದರಲ್ಲಿ ಬೆಟರ್ ಬ್ರೇಕಿಂಗ್ ಇದೆ ವಿಚ್ ಗಿವ್ಸ್ ಯು ಮೋರ್ ಕಾನ್ಫಿಡೆನ್ಸು. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ನೀವು ಫ್ರೀಲಿ ರೇವ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಗೆಟ್ ಅ ಬೆಟರ್ ಆವ್ರೇಜ್ ಸ್ಪೀಡ್. ಸೊ ಆವ್ರೇಜ್ ಸ್ಪೀಡ್ ಚೆನ್ನಾಗಿರುತ್ತೆ. ನಿಮಗೆ 100 km/h ನೀವು ಈಸಿಲಿ 5000 ಆರ್ 5500 RPM ಅಲ್ಲಿ ನೀವು ಅಚೀವ್ ಮಾಡ್ಬೋದು ಆ್ಯಂಡ್ ನೀವು ಆರಾಮಾಗಿ ಸ್ಟ್ರೆಸ್ ಫ್ರೀ, ಇಂಜಿನ್ ಸ್ಟ್ರೆಸ್ ಫ್ರೀ ಆಗಿ ನಿಮಗೆ ವರ್ಕೌಟ್ ಆಗುತ್ತೆ. ಸೊ ದಟ್ ವಿಲ್ ಆಲ್ಸೋ ಎಫೆಕ್ಟ್ ಆನ್ ದ ಮೈಲೇಜ್ ಆ್ಯಕ್ಚುಲಿ. ಸೊ ಮೈಲೇಜ್ ಇಸ್ ಆಬ್ವಿಯಸ್ಲಿ ವಿಲ್ ಬಿ ಬೆಟರ್ ಆನ್ ಗೊರಿಲ್ಲಾ 450. ಸೊ ಐ ಥಿಂಕ್ 30+ ಕೊಡುತ್ತೆ ನಿಮಗೆ ಮೈಲೇಜು, 30 ಮೇಲೇ ಕೊಡುತ್ತೆ ಆ್ಯಕ್ಚುಲಿ. ನೀವು ಆ್ಯಕ್ಚುಲಿ ಅದರಲ್ಲಿ ಇರುವಂಥ ಮೋಡ್ಸ್ನ ಪ್ರಾಪರಾಗಿ ಯೂಸ್ ಮಾಡಿ ನೀವು ಕರೆಕ್ಟಾಗಿ ನೀವು ಸ್ಪೀಡ್ಸಲ್ಲಿ ರನ್ ಮಾಡಿದ್ರೆ ಇಟ್ ವಿಲ್ ಗಿವ್ ಅ ವೆರಿ ಗುಡ್ ಮೈಲೇಜ್ ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಈಕೋ ಮೋಡು ಹಿಮಾಲಯನಲ್ಲಿ ಜಾಸ್ತಿ ಜನ ಏನಕ್ಕೆ ಯೂಸ್ ಮಾಡ್ತಿಲ್ಲ ಅಂದರೆ ಬಿಕಾಸ್ ಆಫ್ ದ ವೆಯ್ಟ್ ಆಫ್ ದ ಬೈಕ್. ಬಟ್ ಇಲ್ಲಿ ನೀವು ಈಕೋ ಮೋಡ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈಕೋ ಮೋಡ್ನ ವೇರ್ ಎವರ್ ಯು ಫೀಲ್ ದಟ್ ಯು ಆರ್ ನಾಟ್ ಡ್ರೈವಿಂಗ್ ವೆರಿ ಫಾಸ್ಟು ಆ್ಯಂಡ್ ಯು ಡೋಂಟ್ ರಿಕ್ವೈರ್ ಪರ್ಫಾರ್ಮೆನ್ಸ್, ಈಕೋ ಮೋಡ್ನ ಯೂಸ್ ಮಾಡಿ ಆ್ಯಂಡ್ ಸೇವ್ ದ ಫ್ಯೂಲು ಆ್ಯಂಡ್ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ಮೈಲೇಜ್ ಇದರಲ್ಲಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆಲ್ಸೋ ನಾನು ಆಲ್ರೆಡಿ ಇದ್ರದ್ದು ರಿವ್ಯೂ ಎಲ್ಲ ಮೆನ್ಷನ್ ಮಾಡಿದ್ದೆ. ಇದ್ರದ್ದು ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ ಆಲ್ರೆಡಿ ಚೆನ್ನಾಗಿದೆ ಮೆನ್ಷನ್ ಮಾಡಿದ್ದು, ಕಾರ್ನರಿಂಗ್ ಆ್ಯಂಡ್ ಎವ್ರಿಥಿಂಗು. ಬಟ್ ಇದು ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿರೋದ್ರಿಂದ ನಿಮಗೆ ವಿಂಡ್ ಬ್ಲಾಸ್ಟು ಇದರಲ್ಲಿ ಎರಡರಲ್ಲೂ ಫೀಲ್ ಆಗುತ್ತೆ. ಬಟ್ ಇನ್ ಅ ವೇ ಬಿಕಾಸ್ ಸ್ಲೈಟ್ಲಿ ಇದರಲ್ಲಿ ನೀವು ಸಿಟ್ಟಿಂಗ್ ಇನ್ಸೈಡ್ ದ ಬೈಕು ಯು ವಿಲ್ ಫೀಲ್ ಸ್ಲೈಟ್ಲಿ ಲೆಸ್ಸು, ಆಲ್ಸೋ ಸ್ಟೇಬಲ್ ಅಂತ ಫೀಲ್ ಮಾಡ್ತೀರಾ ಬಿಕಾಸ್ ಆಫ್ ದ ಟೈರ್ ಸೈಜು ಆ್ಯಂಡ್ ದ ವೀಲ್ ಬೇಸ್. ಐ ಮೀನ್ ವೀಲ್ ಬೇಸ್ ಇವು ಎರಡದು ಸಿಮಿಲರ್ ಆಗಿದೆ, ಬಟ್ ಕೈಂಡ್ ಆಫ್ ನನಗೆ ಮೋರ್ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಬೆಟರ್ ಫೀಲ್ ಆಗುತ್ತೆ. ಅದರಲ್ಲಿ ಐ ಥಿಂಕ್ ಇಫ್ ಯು ವಾಂಟ್ ಬೆಟರ್ ಸ್ಕ್ರಾಂಬ್ಲರ್ಲಿ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಬೆಟರ್ ಫೀಲ್ ಮಾಡಬೇಕಂದ್ರೆ ಟೈರ್ಸ್ ಚೇಂಜ್ ಮಾಡಬೇಕಾಗುತ್ತೆ ನೀವು. ಅದರ್ವೈಸ್ ಸ್ವಲ್ಪ ನಿಮಗೆ ಅದು ಸ್ವಲ್ಪ ವಾಬ್ಲಿ ಅಂತ ಅನಿಸುತ್ತೆ ಆ ಟೈರ್ಸು. ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಸಿ. ಸೊ ಬೆಟರ್ ನೀವು ಟೈರ್ಸ್ನ ಆದಷ್ಟು ಚೇಂಜ್ ಮಾಡಿದ್ರೆ ಬೆಟರ್ ಸ್ಕ್ರಾಂಬ್ಲರ್ ಏನಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ, ಆರ್ ನೀವು ಆಲ್ರೆಡಿ ಬೈ ಮಾಡಿದ್ದೀರಾ ಅಂದರೆ. ನೀವೇ ಸ್ಕ್ರಾಂಬ್ಲರ್ ಕಂಫರ್ಟ್ ಸೈಡಲ್ಲಿ ಬಂದರೆ ಡೆಫಿನೆಟ್ಲಿ ಐ ಕ್ಯಾನ್ ಸೇ ದಟ್ ಸ್ಕ್ರಾಂಬ್ಲರ್ ಕೈಂಡ್ ಆಫ್ ಅಪಿಯರ್ಸ್ ಟು ಬಿ ಬೆಟರ್ ವೆಹಿಕಲ್ ಇನ್ ಕಂಫರ್ಟ್. ಬಟ್ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದರೆ ನನಗೆ ಸಿಟ್ಟಿಂಗ್ ಪಾಸ್ಚರ್ ಬೆಟರ್ ಅಂತ ಅನಿಸ್ತಾ ಇದೆ ಇನ್ ದ ಗೊರಿಲ್ಲಾ 450. ಆಲ್ಸೋ ನನಗೆ ಹ್ಯಾಂಡಲ್ ಬಾರ್ ಪೊಸಿಷನಿಂಗ್, ಐ ಆಮ್ ನಾಟ್ ಟೆಲಿಂಗ್ ವಿಡ್ತ್ ಮೇ ಬಿ ಕಮ್ಮಿ ಇರ್ಬೋದು, ಅಷ್ಟು ಇಟ್ಸ್ ವೈಡ್ ಇನಫ್, ಬಟ್ ಸ್ಟಿಲ್ ಮೇ ಬಿ ಕಮ್ಮಿ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ನನಗೆ ಪೊಸಿಷನಿಂಗ್ ತುಂಬ ಚೆನ್ನಾಗಿದೆ. ದ ವೇ ಐ ಆಮ್ ಸಿಟ್ಟಿಂಗ್ ಆನ್ ದ ಬೈಕ್ ಐ ಫೀಲ್ ಮೋರ್ ಕಾನ್ಫಿಡೆಂಟ್ ವಿತ್ ಗೊರಿಲ್ಲಾ 450 ಫಾರ್ ಸಮ್ ಸ್ಟ್ರೇಂಜ್ ರೀಸನ್. ನನಗೆ ಬೆಟರ್ ಅಂತ ಅನಿಸು. ಬಟ್ ಐ ನೋ ಇದು ನಂದು ಒಪಿನಿಯನ್, ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ವಿಲ್ ಫೈಂಡ್ ದ ಸ್ಕ್ರಾಂಬ್ಲರ್ 400X ಮೋರ್ ಬೆಟರ್ ಬಿಕಾಸ್ ಅದು ಸ್ಲೈಟ್ಲಿ ಲಾಂಗ್ ಹ್ಯಾಂಡಲ್ ಬಾರ್ ಇದೆ ಆ್ಯಂಡ್ ಸಿಟ್ಟಿಂಗ್ ಪಾಸ್ಚರ್ ಆಲ್ಸೋ ಸ್ವಲ್ಪ ಅಪ್ರೈಟ್ ಇದೆ ಅದರಲ್ಲಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಪೀಪಲ್ ಮೈಟ್ ಫೈಂಡ್ ಇಟ್ ಮೋರ್ ಕಂಫರ್ಟೇಬಲ್. ಬಟ್ ಆಲ್ ಇನ್ ಆಲ್ ನಾನು ಏನು ಹೇಳೋದಂದರೆ ನಿಮಗೆ ಕಂಫರ್ಟ್ ವೈಸು ಐ ನೋ ನಾನು ಅದು ಫೀಲ್ ಹೇಳಿದ್ದು ನಾನು, ಬಟ್ ಓವರ್ ಆಲ್ ಐ ನೋ ದಟ್ ಬಿಕಾಸ್ ಸ್ಕ್ರಾಂಬ್ಲರಲ್ಲಿ 19 ಇಂಚಸ್ ವೀಲ್ ಇದೆ ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಓವರ್ ಆಲ್ ನೀವು ಏನು ಹೇಳ್ಬೋದು ಅಂದರೆ ಇಫ್ ಬೋತ್ ಆಫ್ ದಿ ವೆಹಿಕಲ್ ಡೂ ಅ 500 km ಟೂರು, ಗೊರಿಲ್ಲಾ 450 ವಿಲ್ ರೀಚ್ ದಟ್ ಲೊಕೇಶನ್ ಫಾಸ್ಟರ್ ಫಾರ್ ಶೋರ್. ನಾನು ಹೇಳ್ತೀನಿ ನೋಡಿ, ಇಫ್ ಕನ್ಸಿಡರಿಂಗ್ ಅದರಲ್ಲಿ ಆಫ್ ರೋಡಿಂಗ್ ಸ್ಪಾಟ್ಸ್ ನಿಮಗೆ ಕಮ್ಮಿ ಇತ್ತು ಅಂದರೆ, ಆಫ್ ರೋಡಿಂಗ್ ಸ್ಪಾಟ್ ಜಾಸ್ತಿ ಇತ್ತು ಅಂದರೆ ಮೇ ಬಿ ಸ್ಕ್ರಾಂಬ್ಲರ್ ರೀಚ್. ಬಟ್ ಕನ್ಸಿಡರಿಂಗ್ ಇವಾಗ ರೋಡ್ಸ್ ಚೆನ್ನಾಗಿದೆ ಮೋಸ್ಟ್ ಆಫ್ ದ ರೋಡ್ಸು, ಸೊ ಗೊರಿಲ್ಲಾ ವಿಲ್ ರೀಚ್ ಫಸ್ಟು. ಬಟ್ ಗೊರಿಲ್ಲಾ ವಿಲ್ ನಾಟ್ ಬಿ ಏಬಲ್ ಟು ಕವರ್ ಎಕ್ಸ್ಟ್ರಾ ಮೈಲ್ಸ್. ಬಟ್ ಸ್ಕ್ರಾಂಬ್ಲರ್ ಏನು ಅಡ್ವಾಂಟೇಜ್ ಅಂದರೆ ಸ್ಕ್ರಾಂಬ್ಲರ್ ವಿಲ್ ರೀಚ್ ಸ್ಲೈಟ್ಲಿ ಲೇಟ್ ಮೇ ಬಿ ಕಂಪೇರ್ ಟು ಗೊರಿಲ್ಲಾ ಕನ್ಸಿಡರಿಂಗ್ ರೋಡ್ಸ್ ಆರ್ ವೆರಿ ಗುಡ್. ಬಟ್ ಸ್ಕ್ರಾಂಬ್ಲರಲ್ಲಿ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಚ್ ಮಾಡ್ಬೋದು. ಅಂದರೆ 100 km ಅಪ್ ಟು ಲೈಕ್ 600 km ಅಪ್ ಟು ನೀವು ಹೋಗ್ಬೋದು. 500ಗೆ ಮಾಡಿರೋದು ಗಾಡಿ, ಬಟ್ ನೀವು ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು 100 km ಮೋಡ್, ಅದು ನೀವು ಮಾಡೋಕ್ಕಾಗಲ್ಲ. ಸೊ ದಟ್ ಟಾಕ್ಸ್ ಅಬೌಟ್ ದ ಕಂಫರ್ಟ್ ಆಫ್ ಸ್ಕ್ರಾಂಬ್ಲರ್. ದಟ್ ಬಿಕಾಸ್ ಆಫ್ ದ ಡಿಸೈನ್
design of the vehicle. That is something I can say. So comfort wise, I would say Scrambler would be a better option. Handling, I can ನನ್ನ ಒಪಿನಿಯನ್ಲಿ I kind of say feel that Gorilla would be a better option. So that is the thing. So ಇಲ್ಲಿ ನೀವು ನೋಡ್ಬೋದು ಸಿಟಿ ಆ್ಯಂಡ್ ಟೂರಿಂಗಲ್ಲಿ ನೋಡಿದ್ರೆ ಮೋಸ್ಟ್ಲಿ ದ ವಿನ್ನರ್ ಸೀಮ್ಸ್ ಟು ಬಿ ಗೊರಿಲ್ಲಾ, ಈವನ್ ದೋ ಸಮ್ ಆಸ್ಪೆಕ್ಟಲ್ಲಿ ಗೊರಿಲ್ಲಾ ಫಾಲ್ ಶಾರ್ಟ್ ಆಗ್ತಾಯಿದೆ. ಬಟ್ ಓವರ್ ಆಲ್ ಸಿಟಿ ಆ್ಯಂಡ್ ಟೂರಿಂಗಲ್ಲಿ ನಿಮಗೆ ಗೊರಿಲ್ಲಾ ಬೆಟರ್ ಅಂತ ಅನಿಸ್ತಾ ಇದೆ. ಸ್ಕ್ರಾಮ್ಲರ್ ಈಸ್ ನಾಟ್ ಬ್ಯಾಡ್ ಇನ್ ಸಿಟಿ ಆ್ಯಂಡ್ ಟೂರಿಂಗು, ಬಟ್ ಸ್ಟಿಲ್ ಕಂಪೇರ್ ಮಾಡ್ತಾ ಇದ್ರೆ ಗೊರಿಲ್ಲಾ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ಬಟ್ ವೇರ್ ದ ಗೇಮ್ ಚೇಂಜಸ್ ಇಸ್ when you discuss the off-roading aspect. So off-roading aspect alli clearly I would say the Scrambler is a better option, hands down. I know there are some modifications ನೀವು ಮಾಡಿದ್ರೆ Gorilla also might be better, but still in stock form, and also if ನೀವು ಸ್ಟಾಕ್ ಫಾರ್ಮ್ ಬಿಟ್ಟಾಕಿ ನೀವು ಇನ್ನೂ ಚೇಂಜಸ್ ಮಾಡಿ ಟೈರ್ಸ್ನ ಚೇಂಜ್ ಮಾಡಿದ್ರೆ I think definitely Scrambler will be very capable off-roader. ಒಂದು ಬಿಕಾಸ್ ಆಫ್ ದ 19-inch ವೀಲು, ಓಕೆನಾ, ಅದನ್ನು ನೀವು ಚೇಂಜೇ ಮಾಡೋಕ್ಕಾಗಲ್ಲ ಗೊರಿಲ್ಲಾದಲ್ಲಿ. ಸೆಕೆಂಡ್ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ತುಂಬ ಜಾಸ್ತಿ ಇದೆ, 195 ಇದೆ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ನೀವು ಗೊರಿಲ್ಲಾದಲ್ಲಿ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಲೋ ಆ್ಯಂಡ್ ಟಾರ್ಕ್ ಇದೆ, ದ್ಯಾಟ್ ಆಲ್ಸೋ ಯು ಕ್ಯಾನಾಟ್ ಚೇಂಜ್ ಇನ್ ಗೊರಿಲ್ಲಾ, ಬಟ್ ಸಮ್ ಎಕ್ಸ್ಟೆಂಟಲ್ಲಿ ನೀವು ಇಂಪ್ರೂವ್ ಮಾಡ್ಬೋದು ಇಫ್ ಯು ಗೆಟ್ ದ ಸ್ಪ್ರಾಕೆಟ್ ಫ್ರಮ್ ದ ಹಿಮಾಲಯನ್. ಬಟ್ ಅಗೇನ್ ದಟ್ ಈಸ್ ನೀವು ಅಷ್ಟೊಂದು ಎಫರ್ಟ್ ಹಾಕಬೇಕಾ. ಆಲ್ಸೋ ನೀವು ಇನ್ನೊಂದು ಎಫರ್ಟ್ ಏನು ಹಾಕ್ಬೋದು ಅಂದರೆ ಗೊರಿಲ್ಲಾ ಬೆಟರ್ ಮಾಡೋಕ್ಕೆ ಟೈರ್ಸ್ನ ಚೇಂಜ್ ಮಾಡ್ಬೋದು. ಬಿಗ್ಗರ್ ಟೈರ್ಸ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ಇನ್ ಆಫ್ ರೋಡು. ಸೊ ಇಲ್ಲಿ ನಾನು ಆಫ್ ರೋಡ್ ಡಿಫಿಕಲ್ಟಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಗೊರಿಲ್ಲಾದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ನಾರ್ಮಲ್ ಸಾಫ್ಟ್ ರೋಡಿಂಗ್. ತುಂಬ ಜನ ಅದೇನು ಸಾಫ್ಟ್ ರೋಡ್ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ ವಾಟ್ ಇಸ್ ದಟ್ ಸಾಫ್ಟ್ ರೋಡ್ ಅಂತ. ಫಾರ್ ಎಕ್ಸಾಂಪಲ್ ನೀವು ರೋಡ್ಸ್ ಎಲ್ಲ ಇರುತ್ತೆ ನೋಡಿ, ಸಿಟಿಯಲ್ಲೆಲ್ಲ ಮಣ್ಣು ರೋಡು, ಆರ್ ಫಾರ್ ಎಕ್ಸಾಂಪಲ್ ಯಾವುದೋ ರಿವರ್ ಬೆಡ್ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಮಣ್ಣುಗಳು ಇರುತ್ತಲ್ಲೋ, ಅದೆಲ್ಲ ನನ್ನ ಒಪಿನಿಯನ್ಲಿ ದೇ ಆರ್ ನಾಟ್ ಪರ್ಟಿಕ್ಯುಲರ್ಲಿ ಆಫ್ ರೋಡು, ದಟ್ ಜಸ್ಟ್ ನಾರ್ಮಲ್ ಮಡ್ ರೋಡ್ಸ್ ಅಂತ ಹೇಳ್ಬೋದು. ಅದನ್ನೆಲ್ಲ ನೀವು R15 ಇಟ್ಕೊಂಡ್ರು ಅದ್ರಲ್ಲಿ ಹೋಗ್ಬೋದು ಅಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಏನೋ ಆಫ್ ರೋಡಿಂಗ್ ವೆಹಿಕಲ್ ಬೇಡ. ಬಟ್ ಆಫ್ ರೋಡಿಂಗ್ ಅಂದರೆ ನಾನು ಯಾವ ಥರ ಆಫ್ ರೋಡಿಂಗ್ ಅಂತ ಹೇಳ್ತಾರೆ ಅಂದರೆ, ಒಂದು ಅಪ್ ಹಿಲ್ ಡೌನ್ ಹಿಲ್ ಆಫ್ ರೋಡಿಂಗು, ಇನ್ನೊಂದು ಅನ್ಈವನ್ ಸರ್ಫೇಸ್ ಇರುವಂಥ ಆಫ್ ರೋಡು, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಆಬ್ಸ್ಟಿಕಲ್ನ ನೀವು ಕ್ರಾಸ್ ಮಾಡುವಂಥ ಆಫ್ ರೋಡ್. ಆಬ್ಸ್ಟಿಕಲ್ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಅನಿಸ್ತಾ ಇರೋದು ಸ್ಕ್ರಾಮ್ಲರ್ ಆ್ಯಂಡ್ ಗೊರಿಲ್ಲಾ ಎರಡು ನಾರ್ಮಲ್ ಸಾಫ್ಟ್ ರೋಡಿಂಗ್ ಅಂತಲೇ ಕರೀರಿ, ಅದನ್ನ ಮಾಡುತ್ತೆ. ಬಟ್ ನಾನು ಹೇಳಿದೆ ನೋಡಿ, ಲೆವೆಲ್ 1 ಟೆಕ್ನಿಕಲ್ ಆಫ್ ರೋಡಿಂಗಲ್ಲಿ ಗೊರಿಲ್ಲಾ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜು, ವೆರಸ್ ನಿಮ್ಮದು ಸ್ಕ್ರಾಮ್ಲರ್ ವಿಲ್ ಬಿ ಈಸಿ. ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಮಾಡೋಕ್ಕೆ ಸ್ವಲ್ಪ ಕಷ್ಟಪಟ್ಟು ಮಾಡುತ್ತೆ ಸ್ಕ್ರಾಮ್ಲರ್, ಬಟ್ ಗೊರಿಲ್ಲಾ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಐ ವುಡ್ ನಾಟ್ ಸಜೆಸ್ಟ್ ಯು ಟು ಗೋ ಫಾರ್ ಸ್ಕ್ರಾಮ್ಲರ್. ಅಷ್ಟೊಂದು ಡಿಫಿಕಲ್ಟ್ ನೀವು ಮಾಡಬೇಕಂದ್ರೆ ಬೆಟರ್ ಗೋ ಫಾರ್ ಹಿಮಾಲಯನ್ನು ಇಫ್ ಯು ಆರ್ ಗೋಯಿಂಗ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್, ಆರ್ ನೀವು ಎಕ್ಸ್ಪಲ್ಸ್ ತೊಗೋಬೋದು. ಬಟ್ ಟು ಸಮ್ ಎಕ್ಸ್ಟೆಂಟು ಇದು ಪುಷ್ ಮಾಡ್ಬೋದು ನೀವು ಸ್ಕ್ರಾಮ್ಲರ್ನ, ಬಟ್ ಗೊರಿಲ್ಲಾನ ಪುಷ್ ಮಾಡೋಕ್ಕಾಗಲ್ಲ. ಪ್ಲಸ್ ಅದರಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ, ದ ಬ್ರೇಕಿಂಗ್ ವಿಚ್ ಐ ಟೋಲ್ಡ್ ಈಸ್ ಗುಡ್ ಇನ್ ಟೂರಿಂಗು, ಆ ಬ್ರೇಕಿಂಗ್ ಆ್ಯಕ್ಚುಲಿ ಪ್ರಾಬ್ಲಮೆಟಿಕ್ ಆಗುತ್ತೆ ಇನ್ ಆಫ್ ರೋಡಿಂಗ್. ತುಂಬಾ ಶಾರ್ಪ್ ಬ್ರೇಕ್ ಇದೆ, ನಿಮಗೆ ಸ್ಕಿಡ್ಡೇ ಆಗ್ಬೋದು ಟೈರ್ಸು. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಇಲ್ಲ. ಐ ನೋ ಟ್ರ್ಯಾಕ್ಷನ್ ಕಂಟ್ರೋಲ್ ಕೆಲವು ಕಡೆ ಆಫ್ ಮಾಡಬೇಕು, ಕೆಲವು ಕಡೆ ಆನ್ ಮಾಡಬೇಕಾಗ್ಬೋದು ಇನ್ ಆಫ್ ರೋಡಿಂಗು. ಸೊ ಐ ಥಿಂಕ್ ಇನ್ ಅ ವೇ ನನ್ನ ಒಪಿನಿಯನ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಎಸ್ಪೆಷಲಿ ಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ಆಫ್ ರೋಡಲ್ಲಿ ಕಷ್ಟ ಆಗುತ್ತೆ. ಐ ಟೋಲ್ಡ್ ದಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಇದ್ರದ್ದು, ಬಟ್ ಆಫ್ ರೋಡಲ್ಲಿ ಆ ಥರ ಸಿಚುವೇಶನ್ ಆಗಲ್ಲ, ಬಿಕಾಸ್ ಫಿಸಿಕ್ಸ್ ವರ್ಕ್ ಆಗುತ್ತಲ್ವ ಅಲ್ಲಿ. ಸೊ ಫ್ಯಾಟರ್ ಟೈರ್ಸ್ ಇಸ್ ಆಲ್ವೇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಇನ್ ಆಫ್ ರೋಡು. ಸೊ ಯು ಹ್ಯಾವ್ ಟು ಚೇಂಜ್ ದ ಟೈರ್ಸ್ ಬೇಸಿಕಲಿ ಟು ಡೂ ದಟ್. ಆ್ಯಂಡ್ ಆಲ್ಸೋ ನೀವು ಬ್ರೇಕ್ಸ್ ನಾನು ಚೇಂಜ್ ಮಾಡಬೇಕಾಗುತ್ತೆ, ಮೇ ಬಿ ಆರ್ಗ್ಯಾನಿಕ್ ಬ್ರೇಕ್ಸ್ ಹಾಕಬೇಕಾಗುತ್ತೆ. ಬಟ್ ಇಟ್ಸ್ ದ ಪಾಯಿಂಟ್ ಆಫ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ನೀವು ಅಷ್ಟೊಂದು ಮಾಡಿಫಿಕೇಶನ್ ಮಾಡಿಬಿಟ್ಟು ಗೊರಿಲ್ಲಾನ ಎತ್ಕೊಂಡು ಹೋಗೋ ಬದಲು ಯು ಕ್ಯಾನ್ ಜಸ್ಟ್ ಬೈ ದ ಸ್ಕ್ರಾಮ್ಲರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಕೆಲವಲ್ಲಿ ಮಾಡೋಕ್ಕಾಗಲ್ಲ, ಲೈಕ್ 19-inch ವೀಲ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್. ಸೊ ಕ್ಲಿಯರ್ಲಿ ಆಫ್ ರೋಡಿಂಗೋಸ್ಕರ ನಿಮಗೆ ಸ್ಕ್ರಾಮ್ಲರ್ 400X ಇಸ್ ವಿನ್ನರ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಯೂಸೇಜ್ ವೈಸಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದಟ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ಅ ವೆಹಿಕಲ್ ವಿಚ್ ಕ್ಯಾನ್ ಡೂ ಆಲ್ ಆಫ್ ದ ಥಿಂಗ್ಸ್. ಸೊ ನಿಮಗೆ ಮೈಂಡಲ್ಲಿ ಏನು ಬಂದರೂ ಮಾಡಬೇಕಂತ ಅನ್ನಿಸ್ತಾರೆ, ದಟ್ ಬೆಸ್ಟ್ ವೆಹಿಕಲ್ ಫಾರ್ ಯು ವಿಲ್ ಬಿ ಅ ಸ್ಕ್ರಾಮ್ಲರ್. ಬಟ್ ನಿಮಗೆ ಬರೀ ಸಿಟಿ ಆ್ಯಂಡ್ ಟೂರಿಂಗ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ಎರಡು ವೆಹಿಕಲ್ ಕನ್ಸಿಡರ್ ಮಾಡ್ಬೋದು. ಬಟ್ ನನ್ನ ಒಪಿನಿಯನಲ್ಲಿ ಈ ಕಾಂಪಿಟೇಷನ್ ವೈಸ್ ನಾನು ಹೇಳೋದಾದರೆ ನನ್ನ ಒಪಿನಿಯನ್ಲಿ ಗೊರಿಲ್ಲಾ ಇಸ್ ಅ ಬೆಟರ್ ವಿನ್ನರ್. ಆಲ್ಸೋ ನಾನು ಮೆನ್ಷನ್ ಮಾಡಿದೆ ನೋಡಿ, ಈ ಮಂತಲ್ಲಿ ಎಸ್ಪೆಷಲಿ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ಸ್ಕ್ರಾಮ್ಲರ್ ಇಸ್ ಅ ವೆರಿ ಗುಡ್ ಆಪ್ಷನ್. ಏನಕ್ಕೆ ದ ಮೇನ್ ಅಡ್ವಾಂಟೇಜ್ ಸ್ಕ್ರಾಮ್ಲರ್ ಹತ್ರ ಇದೆ ಅಂದರೆ ಇಟ್ ಈಸ್ ದೇರ್ ಇನ್ ದ ಮಾರ್ಕೆಟ್ ಫಾರ್ 1 year ಆ್ಯಂಡ್ ಲಾಟ್ ಆಫ್ ರಿವ್ಯೂಸ್ ಬಂದಿದೆ. ನಿಮಗೆ ಸ್ಪೇರ್ ಪಾರ್ಟ್ಸು ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಇರುತ್ತೆ, ಇವಾಗ ಆಫ್ಟರ್ ಮಾರ್ಕೆಟು ಇರುತ್ತೆ. ಸೊ ನಿಮಗೆ ಈಸಿಲಿ ಯು ಕ್ಯಾನ್ ಬೈ ದ ಸ್ಟಫ್. ಆಲ್ಸೋ ನಾನು ಕೇಳಿದೆ ದಟ್ ನಿಮಗೆ ಆಲ್ಮೋಸ್ಟ್ 7 days ನಿಮಗೆ ಡೆಲಿವರ್ ಮಾಡ್ತಿದ್ದಾರೆ. ಗ್ರೇಟ್ ಥಿಂಗ್ ಅಗೇನ್. ಸೊ ಟ್ರಯಂಫ್ ಸ್ಕ್ರಾಮ್ಲರ್ ವುಡ್ ಬಿ ಅ ಬೆಟರ್ ಆಪ್ಷನ್ ರೈಟ್ ನಾವು. ನನ್ನ ಒಪಿನಿಯನ್ ಕೇಳೋದಾದರೆ ಟ್ರಯಂಫ್ ಸ್ಕ್ರಾಮ್ಲರ್ ವುಡ್ ಬಿ ಅ ಬೆಟರ್ ಆಪ್ಷನ್ ಅಂತ ಅನಿಸ್ತಿದೆ ಈ ಮಂತಲ್ಲಿ ಮಾತ್ರ. ಬಟ್ ನಾನು ಹೇಳ್ತಾ ಇಲ್ವಾ ನಿಮಗೆ, ನನಗೆ ಎಷ್ಟೊಂದು ಕನ್ಸಿಡರೇಷನ್ ಕೊಟ್ಟಿದ್ದೀನಿ. ಸೊ ಇಫ್ ನಿಮಗೆ ಸ್ಕ್ರಾಮ್ಲರ್ ಈಸ್ ನಾಟ್ ಅ ವಿನ್ನರ್, ನಿಮಗೆ
ಏನು ಹೇಳಿ ಗೊರಿಲ್ಲಾ ನಿಮಗೆ ಸಿಟಿ ಆ್ಯಂಡ್ ಟೂರಿಂಗ್ ಮಾತ್ರ ಮಾಡ್ತೀರಾ ಅಂತ ಕನ್ಸಿಡರ್ ಮಾಡಿದ್ರೆ ಗೊರಿಲ್ಲಾ ಬೈ ಮಾಡಬೇಕಾದ್ರೆ ಐ ವುಡ್ ಸೇ ದಟ್ ನೀವು ನೆಕ್ಸ್ಟ್ ಮಂತ್ ತನಕ ವೆಯ್ಟ್ ಮಾಡಿ. ಆರ್ ನಂಗೆ ಗೊತ್ತು ಇದರಲ್ಲಿ ಇಂಟ್ರೊಡಕ್ಷರಿ ಪ್ರೈಸಸ್ ಇದೆ, ನೀವು ಡೋಂಟ್ ವಾಂಟ್ ಟು ಮಿಸ್ ದಟ್ ಥಿಂಗು. ಸೊ ನೀವು ವೆಯ್ಟ್ ಫಾರ್ ರಾಯಲ್ ಎನ್ಫೀಲ್ಡ್ದು ಅನೌನ್ಸ್ಮೆಂಟ್ ವೆನ್ ದೇ ಆರ್ ಗೋಯಿಂಗ್ ಟು ಟೆಲ್ ದಟ್ ಅದು ತೆಗೆದಾಕ್ಬಿಡ್ತಾರೆ ಏನು ಹೇಳಿ ಆಫರ್ನ ಅಂತ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ, ಅದು ಫ್ಯೂ ಡೇಸ್ ಆರ್ ಫ್ಯೂ ವೀಕ್ಸ್ ಬಿಫೋರ್ ಅದನ್ನು ಬುಕ್ ಮಾಡಿಬಿಡಿ ಅಷ್ಟೇ. ಸೊ ದಟ್ ಈಸ್ ಮೈ ಸಜೆಷನು. ನನ್ನ ಒಪಿನಿಯನ್ಲಿ ಅಟ್ ದಿಸ್ ಮಂತಲ್ಲಿ ಒಳ್ಳೆ ಆಫರ್ ರನ್ ಆಗ್ತಾ ಇದೆ ಟ್ರಯಾಂಪ್ ಅವ್ರ ಕಡೆಯಿಂದ, ಮಿಸ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ವೆಹಿಕಲ್ ಸ್ಕ್ರಾಮ್ಬ್ಲರ್ 400X. ಸ್ಪೀಡ್ 400 ಬಗ್ಗೆನೂ ಮಾತಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ವೇರ್ ಇದನ್ನು ಗೊರಿಲ್ಲಾನ ಆ್ಯಂಡ್ ಸ್ಪೀಡ್ನ ಕಂಪೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಕೆಲವರಿಗೆ ಕನ್ಫ್ಯೂಷನ್ ಇದೆ ಸ್ಪೀಡ್ ಆ್ಯಂಡ್ ಸ್ಕ್ರಾಮ್ಬ್ಲರು, ಸೊ ಇದೆಲ್ಲನೂ ಕಂಪ್ಯಾರಿಸನ್ ಮಾಡ್ತೀನಿ. ಬಿಕಾಸ್ ಈ ಮಂತಲ್ಲಿ ಆ್ಯನಿವರ್ಸರಿ ಮಂತ್ ಇದೆ ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ನಾನು ಹೆಲ್ಪ್ ಮಾಡಬೇಕು, ಸುಮ್ಮನೆ ಹೆಸರಿಗೆ ಒಂದು ಕಂಪ್ಯಾರಿಸನ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಈ ಎರಡು ಕಂಪ್ಯಾರಿಸನ್ ಬೇಗ ಬರುತ್ತೆ ವೀಡಿಯೋ. ಈ ಕಂಪ್ಯಾರಿಸನ್ನ ನಾನು ಆ್ಯಕ್ಚುಲಿ ವ್ಲಾಗಲ್ಲಿ ಶೂಟ್ ಮಾಡಿದ್ದೆ, ನೀವು ವೀಡಿಯೋಸ್ ಎಲ್ಲ ನೋಡ್ಬೋದು. ನಾನು ಬೇಸಿಕಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಿದ್ದೆ. ನಾನು ಆ್ಯಕ್ಚುಲಿ ಗೊರಿಲ್ಲಾದು 2 ಸರಿ ಟೆಸ್ಟ್ ಡ್ರೈವ್ ತೊಗೊಂಡೆ ಆ್ಯಂಡ್ ತುಂಬ ನನ್ನ ಮೈಂಡಲ್ಲಿ ಕನ್ಫ್ಯೂಷನ್ ಇತ್ತು ಯಾವ್ದು ವಿನ್ನರ್ ಅಂತ. ಬಿಕಾಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟು. ತುಂಬ ರಿಸರ್ಚು, ತುಂಬ ಥಿಂಕಿಂಗು ಎಲ್ಲ ಮಾಡಾದ್ಮೇಲೆ ಒಂದು ಕ್ಲಿಯರ್ ವರ್ಡಿಕ್ಗೆ ಬಂದಿದ್ದೀನಿ. ಸೊ ನಿಮ್ಗೆ ಹೇಳಿದೆ ನೋಡಿ, ಸಿಟಿ ಆ್ಯಂಡ್ ಟೂರಿಂಗಲ್ಲಿ ಕ್ಲಿಯರ್ಲಿ ಗೊರಿಲ್ಲಾ ಅನಿಸ್ತಾ ಇದೆ ನನ್ನ ಒಪಿನಿಯನ್ ವಿನ್ನರು. ಸಿಟಿ ಟೂರಿಂಗ್ ಆ್ಯಂಡ್ ಆಫ್ ರೋಡ್ ಎಲ್ಲನೂ ಬೇಕು ಅಂದರೆ ಸ್ಕ್ರಾಮ್ಬ್ಲರು. ಆ್ಯಂಡ್ ಆಲ್ಸೋ ಸ್ಕ್ರಾಮ್ಬ್ಲರ್ ಈಸ್ ಅ ಬೆಟರ್ ಆಪ್ಷನ್ ರೈಟ್ ನೌ ಇನ್ ದಿಸ್ ಮಂತ್ ಇಫ್ ಯು ವಾಂಟ್ ಟು ಬೈ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಅದರದ್ದು ಇನ್ ದ ಮಾರ್ಕೆಟ್ ಇಸ್ ಮೋರ್. ಸೊ ದಟ್ ಈಸ್ ದ ಕ್ಲಿಯರ್ ಆನ್ಸರ್. ಸೊ ಅಷ್ಟೇ ನನ್ನ ಒಪಿನಿಯನ್ ಇದ್ದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.